ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಇದು ನನ್ನ ಮದುವೆಯ ಬಳೆ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ, ಲೈಕ್ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ಬಳೆ ಶಾಸ್ತ್ರಕ್ಕೆ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಪೂಜೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ, ಕುಂಕುಮ ಎಲ್ಲ ಹಚ್ಕೊಂಡು. ಸೊ ನಾನು ಕ್ಲೀನಾಗಿ ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ತುಂಬಾ ಬ್ಯುಸಿ ಇದ್ವಿ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿರೋದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ ಹೇಗಾಯಿತು ಅಂತ ಅನ್ನೋದು. ಆ್ಯಕ್ಚುಲಿ ಆಫ್ಟರ್ನೂನ್ ಅಷ್ಟೊತ್ತಿಗೆ ನಾವು ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹುಡುಗ ಹುಡುಗಿ ಒಂದೇ ಕಡೆ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೆಗ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ವಿ. ಬಟ್ ಮಧ್ಯಾಹ್ನ ಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು. ಆ್ಯಂಡ್ ಅರಿಶಿನ ಶಾಸ್ತ್ರ ನೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಒಂದು 6:30 7 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು, ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಂದರೆ ನನಗೆ ಬೇಜಾರಾಗ್ತಿರೋದೇನೆಂದರೆ, ನಂದು ಯಾವುದೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ವಲ್ಲ, ಆ ಟೈಮಲ್ಲಿ ತೊಗೊಳಕ್ಕಾಗಿಲ್ವಲ್ಲ, ನಿಮಗೆ ಯಾವುದು ಅಷ್ಟು ತೋರ್ಸೋಕ್ಕಾಗ್ತಿಲ್ವಲ್ಲ ಅನ್ನೋದೇ ನನಗೆ ಬೇಜಾರು. ಸೊ ವೀಡಿಯೋಸ್, ಫೋಟೋಸ್ ಎಲ್ಲ ತಕ್ಕೊಂಡು ತುಂಬ ಚೆನ್ನಾಗಿತ್ತು. ನೋಡ್ರಿ, ಈ ಕಡೆ ಒಂದು ಅಷ್ಟು ಜನ ಬರ್ರಿ, ಈ ಕಡೆ ಒಂದು ಅಷ್ಟು ಜನ ಬರ್ರಿ. ಅಲ್ಲಿ ನಿಂತ್ಕೊಂಡ್ರೆ ಏನೋ ಗೊತ್ತು ಕಾಣಲ್ಲ. ಇಲ್ಲಿ ಬನ್ರಿ. ಇಲ್ಲಿ ಬನ್ರಿ ಮಮ್ಮ, ಅವ್ರು ಹೇಳ್ತಾರೆ, ಅರ್ಥ ಆಯ್ತಾ? ಮೇಲೆ ಹಾಕಿ, ಆಮೇಲೆ ಎಲ್ರು ಸ್ವಲ್ಪ ಸ್ವಲ್ಪನ ಆ ನೀರ್ನ ನಮ್ಮ ಮೇಲೆ ಹಾಕಿ ಅಷ್ಟೇ. ನಾವು ವೀಡಿಯೋಸ್ಗೆ ಆ್ಯಂಡ್ ಫೋಟೋಸ್ಗೆ ಕ್ಲಿಪ್ಪಿಂಗ್ಸ್ ಬೇಕಂತ ಹೇಳ್ಬಿಟ್ಟು ಫ್ಯಾಮಿಲಿ ಹತ್ರ ಹೆಲ್ಪ್ ತಗೋತಿದ್ದೀವಿ. ನಮ್ಮ ಅತ್ತೆ, ನಮ್ಮ ವಿನು ಎಲ್ಲರೂ ನೋಡ್ಬೋದು ಹೆಂಗೆ ಕಿರ್ಚಾಡ್ತವ್ರೆ ಅಂತ. ಅವ್ರಿಗೆ ಫುಲ್ ಜೋಶ್ ಬಂದುಬಿಟ್ಟಿದೆ ಆ ಟೈಮಲ್ಲಿ. ಸೊ ಆವತ್ತಿನ ನೈಟು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಧರ್ಮಸ್ಥಳ ಹೋಗಬೇಕಿತ್ತು. ಸೊ ಆ ಕ್ಲಿಪ್ಪಿಂಗ್ಸ್ನ ಕೂಡ ಇಲ್ಲೇ ಆ್ಯಡ್ ಮಾಡ್ತೀನಿ ನಾನು, ಬಿಕಾಸ್ ನಾನು ಅಷ್ಟೇನು ತಕ್ಕೊಂಡೇ ಇಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ನಾವು ಸಂಡೇ ಬಿಟ್ಟಿದ್ದು, ಮಂಡೇ ನನ್ನ ಮದುವೆ ಇದ್ದಿದ್ದು. ಸೊ ಸಂಡೇ ನಾವು ಬಿಡಬೇಕಿತ್ತು ಮಾರ್ನಿಂಗೆ 11 o'clock ಅಂತ ಹೇಳಿದ್ವಿ. ಅಷ್ಟೊತ್ತಿಗೆಲ್ಲ ಬಂದಿದ್ದರು, ಬಟ್ ನಾವು ಬಿಟ್ಟಿದ್ದೆ 1 o'clock ಆಯಿತು ಹತ್ತತ್ರ. ಸೊ ನಾವೆಲ್ಲ ರೆಡಿಯಾಗಿ, ನಾನು ನೋಡ್ಬೋದು ಯಾವ ಥರ ಸ್ಯಾರಿ ಹಾಕ್ಕೊಂಡೆಲ್ಲ ರೆಡಿಯಾಗಿದ್ದೀನಿ. ಆ್ಯಂಡ್ ನನ್ನ ತಂಗಿ, ನಮ್ಮ ಅತ್ತೆ ಮಗಳು ಸೃಷ್ಟಿ ಎಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ವಿ ಬಸ್ಗೆ. ಆ್ಯಕ್ಚುಲಿ ಬಸ್ ಫಸ್ಟು ವಿನು ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆ ಹತ್ರ ಬರ್ತಿತ್ತು. ಸೊ ಅದಕ್ಕೋಸ್ಕರ ಟೈಮ್ ಆಗಿತ್ತು. ಸುರ್ಸುಂದ್ರಿ ಬಿಡಲೇ. ಸೊ ನಾನು, ವಿನು ಆ್ಯಂಡ್ ಕಳಶ ಯಾರು ಎತ್ಕೊಂಡಿದ್ರು, ಅವ್ರ ಅತ್ತೆ ಅವರೆಲ್ಲ ನಾವು ಕಾರಲ್ಲಿ ಹೋದ್ವಿ. ಸೊ ಇನ್ನು ಮಿಕ್ದವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಅವ್ರಿಗೆಲ್ಲ ನಾವು ಬಸ್ ಮಾಡಿದ್ವಿ, ಒಂದು ಬಸ್ ಮಾಡ್ಕೊಂಡಿದ್ವಿ 2 ಕಡೆಯಿಂದ. ಸೊ ನೀವು ನೋಡ್ಬೋದು, ಬಸ್ಸಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರ್ತಿದ್ದಾರೆ. ಸೊ ನಾವು 7 o'clock ಅಷ್ಟೊತ್ತಿಗೆ ಅಲ್ಲಿರಬೇಕಿತ್ತು. ಸೊ ಏನು ಅಪ್ರೂವಲ್ ಎಲ್ಲ ತೊಗೊಬೇಕಿತ್ತು, ನಾಳೆ ಮದುವೆ ಇದೆ ಅಂತೆಲ್ಲ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ 1.5 hour ಬೇಗ ಹೋದ್ವಿ.
7:30 ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆದ್ವಿ. ಅವ್ರು ಕೆಲವೊಂದು ಫಾರ್ಮ್ ಕೊಟ್ಟಿದ್ರು, ಆ ಫಾರ್ಮ್ ಎಲ್ಲ ತೊಗೊಂಡೋಗಿದ್ದೀವಿ. ಬಟ್ ಪೇರೆಂಟ್ಸ್ದು ಆಧಾರ್ ಕಾರ್ಡ್ ತೊಗೊಂಡೋಗಿಲ್ಲ. ಆ್ಯಂಡ್ ಆಧಾರ್ ಕಾರ್ಡ್ ಬೇಕೇ ಬೇಕು. ಆ್ಯಂಡ್ ಸಾಕ್ಷಿಗೆ ಅಂತ ಇಬ್ಬರು ಬೇಕು. ಸೊ ಸಾಕ್ಷಿಗೆ ಇಬ್ಬರಿದ್ರು, ಬಟ್ ಆಧಾರ್ ಕಾರ್ಡೇ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ವೆಯ್ಟ್ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡು, ಆ್ಯಂಡ್ ಅವ್ರ ಕಡೆಯಿಂದನೇ ಹುಡುಗ ಹುಡುಗಿಗೆ ದರ್ಶನ ಇತ್ತು, ಡೈರೆಕ್ಟ್ ದರ್ಶನ ಇತ್ತು. ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಮನೆಯವ್ರನ್ನೆಲ್ಲನೂ ಲೈನಲ್ಲಿ ಕಳಿಸಿದ್ವಿ. ಆ್ಯಂಡ್ ನಾವು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆಚೆ ಬಂದಿದ್ದ ತಕ್ಷಣ ಅಲ್ಲೊಂದು ಕ್ಯೂಟ್ ಆನೆಗಳಿದ್ವು. ಅದರಲ್ಲಿ ಚಿಕ್ಕ ಆನೆ ಅಂತೂ ಎಷ್ಟು ತುಂಟಾಟ ಮಾಡ್ತಿತ್ತು ಅಂದರೆ ಅಷ್ಟು ತುಂಟಾಟ ಮಾಡ್ತಿತ್ತು. ನೀವೇ ನೋಡಿ. ಇಲ್ಲಿ ಬರಲ್ಲ, ದೇವಸ್ಥಾನ ಎರಡು ಬರಲ್ಲ. ಇಲ್ಲಿ ಆನೆ ಆನೆ ಗೊತ್ತು ನಾನು ದೇವಸ್ಥಾನ ಇಲ್ಲಿದೆ ಅಲ್ವಾ. ಅವಳಿಗೆ ಫುಲ್ಲು ಊಟ ಕೊಡ್ಬೇಕೀಗ ಅವಳಿಗೆ. ಸೊ ನಾವೋಗಿದ್ದ ಟೈಮಲ್ಲಿ ಅಲ್ಲಿ ಜಾತ್ರೆ ಮಹೋತ್ಸವ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರನೇ ಅಷ್ಟು ಜನ ಬಂದಿದ್ದು ಕೂಡ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನು ದೇವ್ರ ಮೆರವಣಿಗೆ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ನಾವು ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಆಮೇಲೆ ರೂಮ್ಗೆ ಹೋದ್ವಿ. ಅದಕ್ಕೂ ಮುಂಚೆನೇ ಫ್ಯಾಮಿಲಿಯವರೆಲ್ಲ ಹೋಗಿದ್ರು. ಸೊ ಇದಾದಮೇಲೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಮದುವೆ ವ್ಲಾಗ್ನ ಅದು ಕೂಡ ಕರೆಕ್ಟಾಗಿ ಮಾಡಿಲ್ಲ. ನನ್ನ ತಮ್ಮ ಅವ್ರು ಮಾಡಿರೋದನ್ನೇ ಹಾಕಿದ್ದೀನಿ.
ಮಾರ್ನಿಂಗ್ 9:40 ಅಷ್ಟೊತ್ತಿಗೆಲ್ಲ ನಾವು ಮಂಟಪದಲ್ಲಿ ಇರಬೇಕಿತ್ತು. ನಾವು 9 o'clock ಹೋಗಬೇಕಿತ್ತು. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ 9:10 9:15 ಆಗಿತ್ತು. ಸ್ವಲ್ಪ ಗಡಿಬಿಡಿ ಆಯಿತು. ಆ್ಯಂಡ್ ರೂಮೆಲ್ಲ ಚೆಕ್ಔಟ್ ಮಾಡಿ ನಾವು ಬರಬೇಕಿತ್ತು. ಸೊ ಅದಕ್ಕೆ ಬಟ್ ತುಂಬ ಚೆನ್ನಾಗೇ ಆಯಿತು. ಆ್ಯಂಡ್ ಏನಂತ ಅಂದರೆ ನನ್ನ ಲುಕ್ ಹೆಂಗಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಮದುವೆ ಟೈಮಲ್ಲಿ ನಾನು ಅಳ್ತೀನೋ ಇಲ್ವೋ ಅಂತ ನಮ್ಮ ಮನೆಯವ್ರಿಗೆಲ್ಲ ಕೇಳಿದ್ದೆ. ಅವ್ರು ಕೆಲವೊಬ್ರು ಅಳ್ತಾರೆ ಅಂತ ಹೇಳಿದ್ರು, ಇಲ್ಲ ಕೆಲವೊಬ್ರು ಅಳಲ್ಲ ಅಂತ ಹೇಳಿದರು. ಬಟ್ ನಾನು ಅತ್ತಿಲ್ಲ. ಇಲ್ಲಿ ರಿಯಾಕ್ಷನ್ ನೋಡ್ಬೋದು ನಂದು. ನಾನು ಅತ್ತೇ ಇಲ್ಲ. ಈವನ್ ಹುಡುಗ ಅಳ್ತಿದ್ದಾನೆ ಹೊರತು ನಾನು ಅತ್ತಿಲ್ಲ. ಸೊ ಒಂಥರ ಚೆನ್ನಾಗಿತ್ತು. ಇವಾಗ ಈ ಅಂದರೆ ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇದ್ರೆ ನಾನು ಚೆನ್ನಾಗಿ ಅನ್ನಿಸ್ತಿದೆ.
ಇದೆಲ್ಲ ಕಾಳಿನ ಮೇಲೆ ಹೂವಿನ ಮೇಲೆ ಅವರ ಕೈಗೆ ನಿಮ್ಮ ಮಾವನನ್ನು ಕರಿ ಸೋದರ ನೀವು ಬನ್ನಿ ಆ ಕಡೆಯಿಂದ ಜೊತೆಯಲ್ಲಿ ನಿಂತುಕೊಳ್ಳಿ ಮನೆ ಮೇಲೆ ಕೈ ಬಿಡಿ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇ ಸುಳ್ಳು ಅರೆ ಆಗೋಯ್ತು ಆಗೋಯ್ತು ಬರ್ರಿ ಬರ್ರಿ ಬೇಗ ಬರ್ರಿ ವರ್ಷ ತಗೊಬಿಡ್ಬೇಡ ಇಲ್ಲ ಒಳಗಡೆ ಇದೆಯಾ ಸ್ವಲ್ಪ ಸೈಡ್ ಬರ್ರಿ ಅಗ್ರೇಯಂ ಸರ್ವದೇವಾನಾಂ ಧೂಪೋಯಂ ಪ್ರತಿಕ್ರಿಯತೆ
ಹಣೆಗೆ ಬೊಟ್ಟೆ ಕೈ ಮುಗಿದು ಇವ ಕರಮಸ್ತಿ ಮೇಲೆ ಕೈ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ತೋರ್ಸೋದಿಲ್ಲ ಹುಡುಗನೇ ಹುಡುಗಿ ತೋರ್ಸೋದು ಹಾಕಿ 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 ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ನೋಡಿ ಸರ್ ಇಟ್ಕೊಳ್ಳಿ ಸರ್ ಫೋಟೋ ಹೀಗೆ ಬನ್ನಿ ಬರೋರು ಆ ಕಡೆಯಿಂದ ಬನ್ನಿ ಗೊತ್ತಿಲ್ಲ ಅಣ್ಣ ಇದು ಅಣ್ಣನ ಕಾರ್ಕಿ ಎಲ್ಲೈತೆ ಇಲ್ಲ ನೋಡಮ್ಮ ಅಕ್ಕ ಇಲ್ಲ ನೋಡ್ರಿ ಮೊಯ್ ಮಾಡೋರಿದ್ರೆ ಹೇಳಿ ನಾನು ಅಲ್ಲಿ ಸರ್ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ನೋಡಪ್ಪ ನೋಡಿ ಬೇರೆ ಕಡೆ ಚೇಂಜ್ ಮಾಡಿದ್ದೀನಿ ಸತ್ಯ ಅಕ್ಷತೆ ಹಾಕ್ರಿ ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ಇವರೆಲ್ಲ ವಿನು ಅವ್ರ ಫ್ರೆಂಡ್ಸು. ಇವ್ರ ಜೊತೆ ಒಂದು ಸ್ವಲ್ಪ ಶೂಟ್ಸ್ ಮಾಡಬೇಕಿತ್ತು, ಫೋಟೋ ಆ್ಯಂಡ್ ವೀಡಿಯೋಸ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಇದಾಗಿತ್ತು ನನ್ನ ಮದುವೆಯ ವ್ಲಾಗ್. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಹೀಗೆ ಸಪೋರ್ಟ್ ಮಾಡಿ. ನಂಗೆ ಗೊತ್ತು ಕೆಲವೊಂದು ಕ್ಲೀನಾಗಿ ಬಂದಿಲ್ಲ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಾನು ಮಾಡಿದ್ದಲ್ವಲ್ಲ, ಅದಕ್ಕೆ ಈ ಥರ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.